ನ್ಯೂಸ್ 18 ಕಂಟೆಂಟ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡಳಿ, ಧಾರವಾಡ ಪ್ರತಿನಿಧಿ. ರೈತರ ಜಾತ್ರೆ ಎಂದು ಕರೆಯಲ್ಪಡುವಂಥ ಧಾರವಾಡ ಕೃಷಿ ಮೇಳ ಈಗಾಗಲೇ ಆರಂಭವಾಗಿದ್ದು, ಲಕ್ಷಾಂತರ ಜನರು ಕೂಡ ಕೃಷಿ ಮೇಳಕ್ಕೆ ಆಗಮಿಸಿ ಇಲ್ಲಿರುವಂಥ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಿರುವಂಥ ಯಂತ್ರೋಪಕರಣ ಇರ್ಬೋದು, ಜಾನುವಾರು ಇರ್ಬೋದು, ಫಲಪುಷ್ಪ ಪ್ರದರ್ಶನ ಇರ್ಬೋದು, ಕೀಟ ಇರ್ಬೋದು ಸೇರಿದಂತೆ ಹಲವಾರು ಮಳಿಗೆಗಳಿಗೆ ವಿಸಿಟ್ ಕೊಟ್ಟಂಥ ರೈತರು ಇರ್ಬೋದು, ಯುವಕರು, ಮಹಿಳೆಯರು ಕೂಡ ಇಲ್ಲಿರುವ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನಂತಂದರೆ ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ಅಷ್ಟೇ ಆಕರ್ಷಣೀಯವಾಗಿ ಮಹಿಳೆಯರನ್ನ ಸೆಳೀತದೆ ಅಂತ ಹೇಳ್ಬೋದು. ಇಲ್ಲಿರುವಂಥ 100ಕ್ಕೂ ಹೆಚ್ಚು ಫಲಪುಷ್ಪಗಳು, ವಿವಿಧ ಬಗೆಯ ಫಲಪುಷ್ಪಗಳು ಇಲ್ಲಿ ಒಂದೆಡೆ ಕಾಣಸಿಗ್ತದೆ. ಯಾಕಂತಂದ್ರೆ ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗುವಂಥ ಫ್ಲವರ್ ಮೇಳನ್ನು ನೋಡಿದಂಥ ಈ ಜನರು ಕೂಡ ಅಷ್ಟೇ ಅಚ್ಚರಿಯಿಂದ ವೀಕ್ಷಣೆ ಮಾಡ್ತಿದ್ದಾರೆ. ಯಾಕಂದರೆ ಎಲ್ಲೋ ಕೆಲವೊಂದು ಫೋಟೋಗಳು, ಅದ್ಭುತವಾದಂಥ ಫೋಟೋಗಳನ್ನ ತಾವು ಆ ಹೂವಿನೊಂದಿಗೆ ಕ್ಲಿಕ್ಕಿಸಿರುವಂಥದ್ದಲ್ಲಿ ತೊಡಗಿರುವಂಥ ಯುವತಿಯರು ಕೂಡ ಮುಂದಾಗಿದ್ದಾರೆ. ಯಾಕಂತಂದರೆ ಅಪರೂಪದ ಹೂಗಳು ಕೂಡ ಇಲ್ಲಿ ಕೃಷಿ ಮೇಳದ ಫಲಪುಷ್ಪ ಪ್ರದರ್ಶನದಲ್ಲೂ ಕೂಡ ಕಾಣಸಿಕ್ಕಿತ್ತು. ಜೊತೆಗೆ ಅಂತಂದರೆ ಕಲ್ಲಂಗಡಿಯಲ್ಲಿ ಹಲವಾರು ಕಲಾಕೃತಿಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ಆಯುರ್ವೇದಿಕ್ ಔಷಧಿಗಳಿರ್ಬೋದು ಸೇರಿದಂತೆ ಹಲವಾರು ಫಲಪುಷ್ಪಗಳ ಪ್ರದರ್ಶನದ ಜೊತೆಗೆ ತರಕಾರಿಗಳನ್ನು ಕೂಡ ಎಕ್ಸಿಬಿಷನ್ ಮಾಡಲಾಗಿತ್ತು. ಇದರ ಜೊತೆಗೆ ಏನಂತಂದರೆ ಇಲ್ಲಿರುವಂಥ ಜನರು ಬಂದಂಥ ಅಷ್ಟೇ ಆಕರ್ಷಣೀಯವಾಗಿರುವಂಥ ಫಲಪುಷ್ಪ ಪ್ರದರ್ಶನ ಬಂದು ವಿಸಿಟ್ ಮಾಡಿದ್ರು ಅಂತ ಹೇಳ್ಬೋದು. ಫಲಪುಷ್ಪ ಪ್ರದರ್ಶನದ ಜೊತೆಗೆ ಇರುವಂಥ ಕೀಟಗಳ ಪ್ರದರ್ಶನ ಕೂಡ ಅಷ್ಟೇ ಆಶ್ಚರ್ಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನಾನಾ ಬಗೆಯ 1000ಕ್ಕೂ ಅಧಿಕ ಬಗೆಯ ಏನಂತಂದರೆ ಕೀಟಗಳು ಸಾಮಾನ್ಯವಾಗಿ ಕಂಡು ಬರ್ತವೆ. ಆದರೆ ಒಂದೇ ಕಡೆ ಕಾಣೋದು ಕೂಡ ಅಪರೂಪ. ಇಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯದ ಕೀಟ ವಿಭಾಗದಿಂದ ಇಲ್ಲಿರುವಂಥ ಕೀಟ ವಿಭಾಗ ತಜ್ಞರು ಕೂಡ ಏನಂತಂದರೆ ಹಲವು ಬಗೆಯ ಕೀಟಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅವು ಕೂಡ ಅಷ್ಟೇ ಜನರನ್ನ ಆಕರ್ಷಣೆಯನ್ನು ಮಾಡಲಾಗಿತ್ತು. ಇದರ ಜೊತೆಗೆ ಪ್ರಮುಖವಾಗಿ ಇಲ್ಲಿರುವಂತಹ ಕೀಟಗಳನ್ನು ವೆರೈಟಿ ಫುಡ್ ಇರ್ಬೋದು, ಕೀಟಗಳ ಸೂಪ್ ಇರ್ಬೋದು, ಬರ್ಗರ್ ಇರ್ಬೋದು ಸೇರಿದಂತೆ 18 ಖಾದ್ಯಗಳನ್ನು ಇಲ್ಲಿರುವಂಥ ವಿಜ್ಞಾನಿಗಳು ಜನರಿಗೆ ಉಣಬಡಿಸೋಕೆ ಸಿದ್ಧತೆ ಮಾಡಿದ್ದಾರೆ. ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಕೀಟಗಳಿರುವಂಥ ಪೌಷ್ಟಿಕಾಂಶವನ್ನು ಪತ್ತೆ ಹಚ್ಚಿ ಜನಸಾಮಾನ್ಯರು ಕೂಡ ಅವನ್ನ ತಿನ್ಬೋದು. ಯಾಕಂತಂದರೆ ಈಗಾಗಲೇ ನಾವು ಕೂಡ ನೋಡಿದಂಗೆ ವಿದೇಶಗಳಲ್ಲೂ ಕೂಡ ಸೇರಿದಂತೆ ಕರ್ನಾಟಕದ ಉತ್ತರ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಏನಂತಂದರೆ ಕೀಟಗಳನ್ನ ತಿನ್ನೋದು ಸಾಮಾನ್ಯ. ಆದರೆ ಸಾಮಾನ್ಯವಾಗಿ ಪೌಷ್ಟಿಕಾಂಶ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈ ಕೀಟಗಳಿರುವಂಥ ಪೌಷ್ಟಿಕಾಂಶ ಮನುಷ್ಯನಿಗೆ ಅಷ್ಟೇ ಅವಶ್ಯಕ. ಈ ಮುಂಬರುವ ದಿನಗಳಲ್ಲೂ ಕೂಡ ಏನಂತಾರೆ ಇಲ್ಲಿರುವಂಥ ಕೀಟಗಳನ್ನು ಆ ಪೌಷ್ಟಿಕಾಂಶ ಆಹಾರದಲ್ಲಿ ಬಳಕೆ ಮಾಡೋಕೆ ಕೂಡ ಮುಂದಾಗುವ ನಿಟ್ಟಿನಲ್ಲಿ ಈ ಎಕ್ಸಿಬಿಷನಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಜೊತೆಗೆ ಇಲ್ಲಿರುವಂಥ ಕೀಟಗಳನ್ನು ಬಳಕೆ ಮಾಡಿಕೊಂಡು ರೈತರು ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಜೊತೆಗೆ ಸೈನಿಕರು ಕೂಡ ಏನಂತಂದರೆ ಅಲ್ಲಿರುವಂಥ ಸೂಕ್ಷ್ಮವಾದ ಜಗಳಿರುವ ಈಗ ಒಂದು ಕಡೆ ಉಗ್ರನ್ನ ಪತ್ತೆ ಹಚ್ಚೋಕ್ಕೂ ಕೂಡ ಕೀಟೆಡ್ ಡ್ರೋನ್ ಎಂಬ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಸಂಶೋಧನೆ ಮಾಡಲಾಗ್ತದೆ. ಕೀಟೆಡ್ ಡ್ರೋನ್ನಿಂದ ಏನಂತಂದರೆ ಉಗ್ರನ್ನ ಪತ್ತೆ ಹಚ್ಚೋದ್ರ ಜೊತೆಗೆ ಇರ್ಬೋದು, ಜೊತೆಗೆ ಏನಂತಂದರೆ ಭೂಕಂಪ ಸೇರಿದಂಥ ಹಲವು ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನರ ಒಂದು ಪತ್ತೆ ಹಚ್ಚೋಕ್ಕೂ ಕೂಡ ಒಂದು ಆ ಕೀಟೆಡ್ ಡ್ರೋನ್ ಪತ್ತೆ ಮಾಡೋಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಆಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸಂಶೋಧನೆ ಕೂಡ ಮುಂದುವರೆದಿದೆ ಎಂಬುದು ಕೂಡ ಇಲ್ಲಿರುವ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಕೇಳ್ಕೊಂಬರೋಣ ಬನ್ನಿ. ಜಗತ್ತಿನಲ್ಲಿ ವಿವಿಧತೆಗಳಲ್ಲಿ ಕೀಟಗಳು ಮೊದಲನೇದಾಗಿರುತ್ತವೆ. ಸೊ ಕೀಟಗಳಲ್ಲಿ ಕೆಲವೊಂದು ಕೀಟಗಳು ಅಪಾಯಕಾರಿ ಇದ್ದರೂ ಹಲವೊಂದು ಕೀಟಗಳಿಂದ ತುಂಬ ಅನುಕೂಲಕರವಾಗಿವೆ. ಮೊದಲನೇದಾಗಿ ಈಗ ತೀರಾ ರೀಸೆಂಟ್ ಏನಂತಂದರೆ ಕೀಟಗಳನ್ನು ಲೈವ್ ರೋಬೋಟ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಇಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ ಸೇರಿಸಿ ಒಂದು ಕ್ಯಾಮೆರಾ ಸಣ್ಣದಿಟ್ಬಿಟ್ಟು ಅದನ್ನು ರಿಮೋಟ್ ಕಂಟ್ರೋಲ್ಡ್ ಆಗಿ ಉಪಯೋಗ ಮಾಡ್ತಾರೆ. ಮೇನಾಗಿ ಮಿಲಿಟರಿ ಇಂಟೆಲಿಜೆನ್ಸಿಗೆ ಅಥವಾ ಈ ನ್ಯಾಚುರಲ್ ಕೆಲಮಿಟೀಸ್ ಇದ್ದಾಗ ಜೀವ ಇದೆಯೋ ಇಲ್ಲೋ ನೋಡಲಿಕ್ಕೆ ಬಿಲ್ಡಿಂಗ್ನ ಒಳಗಡೆ ಇನ್ನು ಮುಂದಿನ ದಿನಗಳಲ್ಲಿ ರೈತ ಮನೆಯಲ್ಲೇ ಕೂತ್ಕೊಂಡು ತನ್ನ ಹೊಲದಲ್ಲಿ ಏನಾಗ್ತದೆ ಅಂತ ನೋಡಲಿಕ್ಕೆ ಈ ಜೀವಂತ ಕೀಟಗಳನ್ನು ಇಲೆಕ್ಟ್ರಾನಿಕ್ ಸಾಧನಗಳನ್ನು ಯೂಸ್ ಮಾಡಿ ರಿಮೋಟ್ ಕಂಟ್ರೋಲ್ಡ್ ಆಗಿ ಮಾಡಿ ಉಪಯೋಗ ಮಾಡುವಂಥ ಒಂದು ದಿನ ತುಂಬ ದೂರವಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೃಷಿ ಮೇಳದಲ್ಲಿ ಈ ವರ್ಷ ನಾವು 18 ಥರದ ಆಹಾರ ಖಾದ್ಯಗಳನ್ನು ಮಾಡ್ತಾ ಇದ್ದೀವಿ. ಈ 18 ಥರ ಖಾದ್ಯಗಳಲ್ಲಿ ನಾವು ಮಾಡ್ತಾ ಇರೋದು ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇರುವಂಥದ್ದು. ಅಂದರೆ ಸುಮಾರು 60ರಿಂದ 70, ಈಗ ನಾವು ಸಿಲ್ಕೋಮ್ ಪ್ಯೂಪಾ ತಗೊಂಡ್ರೆ 80ರಷ್ಟು ನಮಗೆ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ. ಆ ಪ್ರೋಟೀನ್ ಕಂಟೆಂಟು ಈಗ ಯಾರು ಮಾಲ್ ನರಿಶ್ಡ್ ಮಕ್ಕಳು ಇರ್ತಾರೆ ಅವರಿಗೆ ಚಾಕ್ಲೇಟಲ್ಲಿ ಕೊಡ್ತಾರೆ. ಅಕಸ್ಮಾತ್ ಒಂದಷ್ಟು ಜನ ಅದನ್ನು ಡೈರೆಕ್ಟಾಗೇ ಕನ್ಸ್ಯೂಮ್ ಮಾಡ್ತಾರೆ. ಈಗ ನಾವು ಹೆಂಗೆ ಪನ್ನೀರ್ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಇದು ಫ್ಯೂಚರ್ ಜನ್ರೇಷನ್ ಫುಡ್ಡು. ಆಮೇಲೆ ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ಈಗ ಈಸ್ಟರ್ನ್ ಕಂಟ್ರೀಸಲ್ಲೆಲ್ಲ ತಿಂತಾರೆ, ನಮ್ಮ ಈಸ್ಟರ್ನ್ ಸ್ಟೇಟ್ಸಲ್ಲಿ ತಿಂತಾರೆ. ಹಾಗೆ ನಮ್ಮ ಸಿದ್ಧಿ ಜನಾಂಗದವರು ಕೂಡ ಇದನ್ನೆಲ್ಲ ತಿಂತಾರೆ. ನಾವು ಕೂಡ ಮುಂದಿನ ಜನ್ರೇಷನ್ನಲ್ಲಿ ನಮಗೆ ಯಾವಾಗ ನ್ಯೂಟ್ರಿಷನಲ್
ಕೊರತೆ ಆಗುತ್ತೋ ಅಥವಾ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಇರುತ್ತೋ ಡೆಫಿನೆಟ್ಲಿ ಇದು ಆಹಾರ ಆಗೇ ಆಗುತ್ತೆ. ಆಮೇಲೆ ಇದನ್ನು ಇನ್ಸೆಕ್ಟ್ ಫಾರ್ಮಿಂಗ್ ಅಂತ ನೆಕ್ಸ್ಟ್ ಮಾಡೋದು ಅಂದರೆ ಆಹಾರಕ್ಕೋಸ್ಕರನೇ ಇನ್ಸೆಕ್ಟ್ ಫಾರ್ಮಿಂಗ್. ಈಗ ಹೆಂಗೆ ನಾವು ಮ್ಯಾಂಗೋ ಆರ್ಚರ್ಡ್ ಮಾಡ್ತೀವಿ, ಕೋಳಿ ಸಾಕಾಣಿಕೆ ಮಾಡ್ತೀವಿ, ಇಲ್ಲ ಆ ಥರ ಇನ್ಸೆಕ್ಟ್ ಫಾರ್ಮಿಂಗ್ ಮಾಡಿ ಇದು ಇನ್ಸೆಕ್ಟೇ ಫ್ಯೂಚರ್ ಜನರೇಷನ್ ಆಗುತ್ತೆ ಸರ್. ನಾನು ಕೂಡ ಈ ಒಂದು ಸ್ಟಾಲ್ ಕೀಟಶಾಸ್ತ್ರ ವಿಭಾಗನ ನೋಡೋಕೆ ಬಂದೆ. ನನಗೆ ಏನು ಖುಷಿ ಆಯಿತು ಅಂತಂದರೆ, ಯಾವಾಗಲೂ ನಾವು ಪೊಲಿಟಿಕ್ಸ್ ಅಂತ ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿ ಸುಮ್ಮನೆ ಜಗಳಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಇನ್ಸೆಕ್ಟ್ಸ್ಗಳಿಗೆ ಅದೇನು ಗೊತ್ತಿಲ್ಲ. ಸೊ ನಾವು ಅದನ್ನು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೈಬರ್ಗ್ ಅಂತ ಇನ್ಸೆಕ್ಟ್ಸ್ನ ನಮಗೆ ತೋರಿಸ್ತಾ ಇದ್ದಾರೆ ಈ ವಿಭಾಗದಿಂದ. ಅದೊಂದು ನಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ, ಅಲ್ಲಿ RCB ಟ್ರೋಫಿನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಜೊತೆ ಕೀಟಲಯ ಅಂತ ಇನ್ಸೆಕ್ಟ್ ಝೂ, ಲೈಕ್ ಇವಾಗ ಮೈಸೂರಲ್ಲಿ ನಾವು ಅನಿಮಲ್ ಝೂ ನೋಡ್ತೀವಿ, ಅದೇ ಥರ ಇನ್ಸೆಕ್ಟ್ ಝೂ ತೋರಿಸಿದ್ದಾರೆ. ಜೊತೆಗೆ ಇನ್ಸೆಕ್ಟ್ಸ್ನ ಉಪಯೋಗಿಸ್ಕೊಂಡು ಕೀಬಂಚ್ಗಳು, ರೆಸಿನ್ ಹಾರ್ಟ್ ಅಂತ ಅದನ್ನು ಮಾಡಿದ್ದಾರೆ. ಜೊತೆಗೆ ತಮಿಳ್ನಾಡಿಂದ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ಗಳನ್ನ ತರಿಸಿದ್ದಾರೆ. ನಾವು ನಮ್ಮ ಒಂದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅದನ್ನು ನೋಡಿಲ್ಲ, ಡೈರೆಕ್ಟಾಗಿ ಫೋಟೋಸಲ್ಲಿ ಅಷ್ಟೇ ನೋಡಿರೋದು. ಅದನ್ನು ನಮಗೆ ತೋರಿಸ್ತಿರೋದನ್ನ ರೈತರುಗಳಿಗೆ ಮತ್ತು ನಮಗೂ ತುಂಬ ಉಪಯೋಗ ಆಯಿತು. ಆ್ಯಸ್ ಎ ಸ್ಟೂಡೆಂಟ್ ನಮಗೆ ಬೇರೆ ಕಾಲೇಜಿಂದ ಬಂದು ನೋಡೋದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ನ ನಾವು ನೋಡಿರಲಿಲ್ಲ, ಅದೊಂದು ಹೆಲ್ಪ್ ಆಯಿತು. ಅದ್ರ ಜೊತೆಗೆ ಇಲ್ಲಿ ವಿಧ ಅಂದರೆ ಡಿಫ್ರೆಂಟ್ ಇನ್ಸೆಕ್ಟ್ಸ್ಗಳನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ಆರ್ಡರ್ಸ್ನ ನಾವು ನೋಡೋಕ್ಕಾಗೋದಿಲ್ಲ. ಕೃಷಿ ಮೇಳದಲ್ಲಿ ಬಹಳಷ್ಟು ಒಂದು ತಳಿಗಳಿದ್ದಾವೆ. ಹೂವಿನಲ್ಲಿ ಸುಮಾರು 50ರಿಂದ 70ಕ್ಕೂ ಹೆಚ್ಚು ತಳಿಗಳಿದ್ದಾವೆ. ಹಣ್ಣಿನಲ್ಲಾಗಿರ್ಬೋದು ಬಹಳಷ್ಟು ಒಂದು ಇಲ್ಲಿ ಸಿಗುವಂತಹ ಎಲ್ಲ ತಳಿಗಳು, ಸ್ಥಳೀಯ ತಳಿಗಳಾಗಿರಬಹುದು, ವಿದೇಶಿ ತಳಿಗಳ ತರಕಾರಿಗಳು, ಹಣ್ಣಿನಲ್ಲಿ ಕೂಡ ನಾವು ಬೇರೆ ಬೇರೆ ಎಲ್ಲೆಲ್ಲಿ ಒಂದು ಆಲ್ಮೋಸ್ಟ್ GI ಆಗಿರುವಂಥದ್ದು ಈ ಸೀಸನ್ನಲ್ಲಿ ಯಾವುದು ಹೂವು ಹಣ್ಣಾಗಿರುತ್ತೋ ಅವನ್ನೆಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಸೊ ಇದರಿಂದ ರೈತರಿಗೆ ಬೇರೆ ಬೇರೆ ಒಂದು ತಳಿಯ ವೈವಿಧ್ಯತೆ ಅದನ್ನು ಸಂರಕ್ಷಿಸಲಿಕ್ಕೆ ಪ್ರೇರೇಪಿಸೋದೇ ಈ ಒಂದು ಉದ್ದೇಶ. ಆಹಾರ ಭದ್ರತೆಗಾಗಿ ನಾವು ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಈ ಒಂದು ಕೃಷಿ ಮೇಳದ ಧ್ಯೇಯ. ಒಟ್ಟಾರೆ ಈ ಧಾರವಾಡ ಕೃಷಿ ಮೇಳದಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ಇರಬಹುದು, ಕೀಟ ಮೇಳವು ಕೂಡ ಅಷ್ಟೇ ಜನರನ್ನ ಆಕರ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.